ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ಸೊ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದ ಫಸ್ಟ್ ಮ್ಯಾಚ್ ನಡೆಯುತ್ತೆ ಆಸ್ಟ್ರೇಲಿಯಾದ ಪರ್ತ್ ಅನ್ನೋ ಒಂದು ಸಿಟಿನಲ್ಲಿ, ಓಪ್ಟಸ್ ಅನ್ನೋ ಒಂದು ಗ್ರೌಂಡ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಯಾರ್ಯಾರನ್ನೆಲ್ಲ ಆಡಿಸ್ಬೋದು ಪ್ರಾಬಬಲ್ 11 ನೋಡ್ತಾ ಹೋದ್ರೆ, ಫಸ್ಟಿಗೆ ನಮ್ಮ ಆಸ್ಟ್ರೇಲಿಯಾದ ಕಡೆಗೆ ನಥನ್ ಮೆಕ್ಸ್ವಿನಿ ಅಂತ ಅಂದ್ಬಿಟ್ಟು ಒಬ್ರು ಯಂಗ್ಸ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಸೊ ಉಸ್ಮಾನ್ ಕವಾಜಾ, ಮಾರ್ನಸ್ ಲಬುಶನೆ, ಸ್ಟೀವನ್ ಸ್ಮಿತ್, ಟ್ರಾವಿಸ್ ಹೆಡ್, ಮಿಚೆಲ್ ಮಾರ್ಷ್, ಅಲೆಕ್ಸ್ ಕ್ಯಾರಿ, ಪ್ಯಾಟ್ ಕಮಿನ್ಸ್ ಅವರೇ ನಾಯಕರಾಗಿರೋದು, ಅವರೇ ನೇತೃತ್ವದಲ್ಲಿ ಹೋಗ್ತಾ ಇದೆ. ಮಿಚೆಲ್ ಸ್ಟಾರ್ಕ್ ಅವರು ಮತ್ತೆ ನೇಥನ್ ಲಯನ್ ಸ್ಪಿನ್ ಬೌಲರು, ಜಾಶ್ ಹೇಸಲ್ವುಡ್, ಇವರು ಇಷ್ಟು ಜನನ ಕಣಕ್ಕಿಳಿಯುವಂತ ಯಾವುದೇ ಡೌಟ್ ಇಲ್ಲ. ಆಸ್ಟ್ರೇಲಿಯಾದ ಕಡೆಗೆ ತುಂಬಾ ಚೆನ್ನಾಗಿದೆ. ಸೊ ಇವ್ರನ್ನೇ ಆಡ್ಸೋದು ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿ ಹೇಳ್ಬೋದು. ಬಟ್ ಆದರೆ ನಮ್ಮ ಕನ್ಸರ್ನ್ ಇರೋದೇ ನಮ್ಮ ಇಂಡಿಯಾ ಕಡೆಗೆ. ಇಂಡಿಯಾದಲ್ಲಿ ಯಾರನ್ನ ಆಡಿಸ್ತಾರೆ ಅಂತ ನೋಡ್ತಾ ಹೋದ್ರೆ, ಫಸ್ಟಿಗೆ ಬರ್ತಾರೆ ಯಶಸ್ವಿ ಜೈಸ್ವಾಲ್ ಮತ್ತೆ KL ರಾಹುಲ್ ಓಪನ್ ಮಾಡ್ತಾರೆ. ದೇವದತ್ ಪಡಿಕಲ್ನೇ ಆಡಿಸೋದು ಅಂತ ಅಂದ್ಬಿಟ್ಟು ಒಂದು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ, ದೇವದತ್ ಪಡಿಕಲ್ನೇ ಆಡಿಸೋದು ಅಂತ ಅಂದ್ಬಿಟ್ಟು. ಬಿಕಾಸ್ ಆಫ್ ಇಂಡಿಯಾ ಎ ಪರವಾಗಿ ಆಸ್ಟ್ರೇಲಿಯಾದಲ್ಲಿ ನಡೀತಿರುವಂತ ಅನ್ಅಫಿಷಿಯಲ್ ಟೆಸ್ಟ್ ನಲ್ಲಿ 65 ರನ್ ಹೊಡೆದು ಒಂದು ಪ್ರಾಮಿಸ್ ಅಂತ ತೋರಿಸಿದ್ದಾರೆ. ಆ ಒಂದು ಪಿಚ್ ಕಂಡೀಷನ್ ಗೆ ಅಡ್ಜಸ್ಟ್ ಆಗಿರ್ಬೋದು, ಇವ್ರನ್ನೇ ಆಡಿಸಬಹುದು ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ರಿಪೋರ್ಟ್ ಬಂದಿದೆ. ಸೊ ದೇವದತ್ ಪಡಿಕಲ್ಲೇ ಆಡಬಹುದು. ನಂಬರ್ 3. ನಂಬರ್ 4 ವಿರಾಟ್ ಕೊಹ್ಲಿ ಅವರನ್ನ ಆಡಿಸ್ತಾರೆ. ಸೊ ರಿಷಬ್ ಪಂತ್, ಧ್ರುವ್ ಜುರೇಲ್ ನೆಕ್ಸ್ಟ್ ಬರ್ತಾರೆ. ಇಲ್ಲಿ ರವೀಂದ್ರ ಜಡೇಜಾ ಅಥವಾ ರವಿಚಂದ್ರನ್ ಅಶ್ವಿನಿಗೆ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರೋದು. ಸೊ ನೋಡೋಣ ಯಾರನ್ನ ಆಡಿಸ್ಬೋದು ಅಂತೇಳಿ ನಿಮಗೇನು ಅನ್ಸುತ್ತೆ, ಯಾರನ್ನ ಆಡಿಸಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು. ನನಗೆ ಕೇಳಿದ್ರೆ ಅಶ್ವಿನ್ ಆಡಿಸ್ಬೇಕು, ಒಂದು ಲೆಗ್ ಸ್ಪಿನ್ ಬೌಲರ್ ಮಾಡಿ ಮತ್ತೆ ಬ್ಯಾಟಲ್ ಕೂಡ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ. ಜಡೇಜಾನು ಆಡಿಸ್ಬೋದು, ಜಡೇಜಾನು ಕೂಡ ಸ್ಕೋರ್ ಮಾಡ್ತಾರೆ. ನನ್ನ ಪ್ರಿಫರೆನ್ಸ್ ಅಶ್ವಿನ್ ಆಡಿಸ್ಲಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬರೋದೇ ಫೈಟ್ ಇರೋದೇ ಹರ್ಷಿತ್ ರಾಣಾ ಮತ್ತೆ ಪ್ರಸಿದ್ಧ ಕೃಷ್ಣ ಮತ್ತೆ ಇನ್ನೊಬ್ರು ನಿತೀಶ್ ಕುಮಾರ್ ರೆಡ್ಡಿ ಅವರು. ಇವ್ರು 3 ಜನ ಪೈಪೋಟಿನಲ್ಲಿದ್ದಾರೆ. ಇವ್ರು 3 ಜನದಲ್ಲಿ ಯಾರನ್ನ ಆಡಿಸ್ತಾರೆ ಅನ್ನೋದೊಂದು ಗೊಂದಲ ಇದೆ. ಸೊ ಯಾರನ್ನ ಆಡಿಸ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ ಯಾರನ್ನ ಆಡಿಸಬಹುದು ಅಂತ ಹೇಳ್ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿಗೆ ಅವಕಾಶ ಕೊಡಬಹುದು ಅಂತ ನಾನು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಈ ಪಿಚ್ ಅಲ್ಲಿ ಏನ್ ಸ್ಟ್ಯಾಟ್ಸ್ ಹೇಳುತ್ತೆ ಅಂತ ಹೇಳಿದ್ರೆ, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇಂದ ಕೇವಲ 2 ಸೆಂಚುರಿ ಬಂದಿದೆ. ಕಳೆದ 5 ವರ್ಷಗಳಿಂದ 2 ಸೆಂಚುರಿ ಬಂದಿರೋದು. ಕಿಂಗ್ ಕೊಹ್ಲಿ ಸ್ಪಿನ್ನರ್ಸ್ಗೆ ಆಡಲ್ಲ ಅನ್ನೋ ಒಂದು ಅಪವಾದ ಬೇರೆ ಇದೆ. ಅವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಲಾಸ್ಟ್ ಕಳೆದ 5 ವರ್ಷಗಳಿಂದ ಕಿಂಗ್ ಕೊಹ್ಲಿ ಅವರ ಒಂದು ಸ್ಟಾಟ್ಸ್ ಓವರ್ ಆಲ್ ಪಿಚಸ್ ಗಳಿಗೆ ತಗುತ್ತಾ ಹೋದ್ರೆ 6 ಸೆಂಚುರಿ, 13 ಟೆಸ್ಟ್ ಮ್ಯಾಚಸ್ ಆಡಿದ್ದಾರೆ. ನೆಕ್ಸ್ಟ್ 1352 ರನ್ ಅನ್ನ ಬಾರಿಸಿದ್ದಾರೆ. ಸೊ ನೋಡೋಣ, ಇವ್ರು ನಂಬರ್ 4 ಅಲ್ಲೇ ಕಳಿಸಬಹುದು ಕಿಂಗ್ ಕೊಹ್ಲಿನ. ಚೆನ್ನಾಗಿ ಆಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣಗೆ ಇಂಜುರಿ ಆಗಿತ್ತು, ಇಂಜುರಿಯಿಂದ ರಿಕವರ್ಡ್ ಆಗಿದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಬಂದಿದೆ. ಇನ್ ಕೇಸ್ ಫುಲ್ ಫಿಟ್ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಆಡಿಸುವಂತ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಕಳೆದ 5 ಪಂದ್ಯಗಳ ಒಂದು ರಿಸಲ್ಟ್ ನೋಡ್ತಾ ಹೋದ್ರೆ, ಆಸ್ಟ್ರೇಲಿಯಾ 5ರಲ್ಲಿ 4ನ ಗೆದ್ದಿ 1 ಮಾತ್ರ ಸೋತಿದ್ದಾರೆ. ಇಂಡಿಯಾ 5ರಲ್ಲಿ 3 ಸೋತಿ, ಲಾಸ್ಟ್ ನ್ಯೂಜಿಲೆಂಡ್ ಮೇಲೆ ಸೋತವಲ್ಲ ಅದೇನೆ 3 ಸೋತಿದ್ದೀವಿ, 2ನ ಗೆದ್ದಿದ್ದೀವಿ. ಸೊ ನೆಕ್ಸ್ಟ್ ಸ್ಟಾಟ್ಸ್ ಏನಿದೆ, ಹೆಡ್ ಟು ಹೆಡ್ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಹೆಡ್ ಟು ಹೆಡ್ ಕಳೆದ 10 ಪಂದ್ಯಗಳಲ್ಲಿ 6 ಇಂಡಿಯಾ ಗೆದ್ದಿದೆ, 4 ಆಸ್ಟ್ರೇಲಿಯಾ ಗೆದ್ದಿದೆ. ಇದೊಂದು ಪಾಸಿಟಿವ್ ಕಾನ್ಫಿಡೆಂಟ್, ಹೈ ಲೆವೆಲ್ ಕಾನ್ಫಿಡೆಂಟ್ ಕೊಡುತ್ತೆ ಇಂಡಿಯನ್ ಟೀಮಿಗೆ, ಬೂಸ್ಟ್ ಮಾಡೋದು ಇದೊಂದು ಪಾಸಿಟಿವ್ ಆಗಿದೆ. ಸೊ 10ರಲ್ಲಿ 6 ಗೆದ್ದಿದ್ದೀವಿ, ಅವ್ರು 4 ಗೆದ್ದಿದ್ದಾರೆ. ನೋಡೋಣ. ನೆಕ್ಸ್ಟ್ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು ಈ ಪಿಚ್ ನಲ್ಲಿ ಕಳೆದ 9 ಪಂದ್ಯಗಳ ಒಂದು ರಿಸಲ್ಟ್ ನ ತೆಗೆದ್ರೆ, ಫಸ್ಟ್ ಇನ್ನಿಂಗ್ಸ್ ನಲ್ಲಿ 450 ರನ್ಸ್ ಇದೆ. 450 ರನ್ಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಬಂದ್ಬಿಡುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಗೆ ಸ್ಲೋ ಡೌನ್ ಆಗುತ್ತೆ, 253 ಇದೆ. ಥರ್ಡ್ ಇನ್ನಿಂಗ್ಸ್ ಗೆ 221 ಬರುತ್ತೆ. ಫೋರ್ತ್ ಇನ್ನಿಂಗ್ಸ್ ಗೆ 157, 157 ರನ್ ಇಳಿಯುತ್ತೆ. ಸೊ ಹೋಗ್ತಾ 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 ಪಿಚ್ ಸ್ಲೋ ಆಗುವಂತ ಎಲ್ಲ ಚಾನ್ಸಸ್ ಗಳಿರುತ್ತೆ. ಸೊ ಟಾಸ್ ಗೆದ್ದವರು ನನ್ನ ಪ್ರಕಾರ ಬ್ಯಾಟಿಂಗ್ಗೆ ಫಸ್ಟ್ ಆಯ್ಕೆ ಮಾಡ್ಕೊಂತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ 4th ಇನ್ನಿಂಗ್ಸ್ ಅಲ್ಲಿ ಒಂದು 150-200 ರನ್ ಇತ್ತು ಅಂತ ಹೇಳಿದ್ರೆ ಅವರು ಡಿಫೆಂಡ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಆಡೋದಷ್ಟು ಸುಲಭ ಇರಲ್ಲ. 4th ಇನ್ನಿಂಗ್ಸ್ ಆಲ್ರೆಡಿ ಒಂದು 3-4 ಡೇಸ್ಗೆ ಹೋಗ್ಬಿಟ್ಟಿರುತ್ತೆ, ಇಲ್ಲ 5 ಡೇಸ್ಗೂ ಹೋಗ್ಬೋದು. ಆ ಟೈಮಲ್ಲಿ ಡಿಫೆಂಡ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ನೆಕ್ಸ್ಟ್ ಇಲ್ಲಿ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು 598, 598 ಹೊಡೆದಿರ್ತಾರೆ ಆಸ್ಟ್ರೇಲಿಯಾದವರು, ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಒಂದು ಮ್ಯಾಚ್ ಅಲ್ಲಿ. ನೆಕ್ಸ್ಟ್ ಲೋಯೆಸ್ಟ್ ಸ್ಕೋರ್ ಬಂದು 89, ಪಾಕಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾದ ಒಂದು ಮ್ಯಾಚ್ ನಡೆದೇ ಇರುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ 89ಗೆ 4th ಇನ್ನಿಂಗ್ಸ್ ಅಲ್ಲಿ ಪಾಕಿಸ್ತಾನದವರು ಔಟ್ ಆಗ್ಬಿಟ್ಟಿರ್ತಾರೆ. ಸೊ ಅದು ಒಂದು ದಾಖಲೆ. 89 ಲೋಯೆಸ್ಟ್ ಸ್ಕೋರ್, 598 ಹೈಯೆಸ್ಟ್ ಸ್ಕೋರ್ ಇದೆ. ಸೊ ನೆಕ್ಸ್ಟ್ ವಿನ್ನಿಂಗ್ ಬ್ಯಾಟಿಂಗ್ ಫಸ್ಟ್ ಆಡಿದವರು ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ 89 ಇದೆ. 89% ಇದೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆದ್ದಿರೋದು. ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಇಲ್ವೇ ಇಲ್ಲ, ಗೆದ್ದೇ ಇಲ್ಲ, ಡ್ರಾ ಮಾಡ್ಕೊಂಡಿದ್ದಾರೆ, 0 ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆದ್ದೇ ಇಲ್ಲ ಅಂತ ಹೇಳ್ಬೋದು. ಬಟ್ ಟಾಸ್ ಮಾತ್ರ ಬಹಳ ಕ್ರೂಷಿಯಲ್ ಆಗುತ್ತೆ ಈ ಒಂದು ಕಂಡೀಷನ್ ನೋಡ್ತಾ ಹೋದ್ರೆ. ಸ್ಟಾಟ್ಸ್ ಗಳನ್ನ ನೋಡ್ತಾ ಹೋದ್ರೆ ಟಾಸ್ ಯಾರು ಗೆಲ್ತಾರೆ ಅವ್ರಿಗೆ ಒಂದು ಗೆಲ್ಲೋದ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ಮುಖ್ಯ ಆಗುತ್ತೆ. ಇಂಡಿಯಾದವರು ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಒಂದು 400-500 ರನ್ ಹೊಡೆದ್ರೆ ಮಾತ್ರ ಸರ್ವೈವ್ ಆಗ್ಬೋದು, ಈ ಮ್ಯಾಚ್ ಗೆಲ್ಲಕ್ಕಾಗತ್ತೆ. ನಿಮಗೆ ಅನ್ಸುತ್ತೆ ದೇವದತ್ ಪಡಿಕಲ್ ಆಡ್ತಾರಾ ಇಲ್ವಾ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ತಿಳಿಸಿ ನನಗೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.